ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲರ ಥರ ನಾನು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಕಸ ಹೊಡ್ಕೊಂಡು ಹಾಗೆ ನೆಲ ಒರೆಸ್ಕೊಂಡು ಮೊದಲು ಆಚೆ ಬಾಗಿಲು ಸರಿಸ್ಕೊಂಡು ರಂಗೋಲಿ ಬಿಟ್ಕೊಂಡು ಹೀಗೆ ಒಂದು ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಅನಿಸಿದ್ದನ್ನ ಮಾತಾಡ್ಕೊಂಡು ಹೋಗ್ತೀನಿ. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮದು ಶಾಪ್ ಇದೆ, ಹಂಗಾಗಿ ನಾವು ಬೇಗ ಹೋಗಬೇಕು. ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಅಡುಗೆ ಎಲ್ಲ ಮಾಡಿ ಶಾಪ್ಗೆ ಹೋಗಬೇಕು. ನಮ್ಮದು ಫ್ಯಾನ್ಸಿ ಸ್ಟೋರ್ ಇದೆ. ಮನೆಯೆಲ್ಲ ಕಸ ಹೊಡ್ಕೊಂಡು ಹಾಗೆ ಎಲ್ಲ ರೂಮು, ಹಾಲು, ಅಡುಗೆ ಮನೆ, ದೇವ್ರ ಮನೆ ಎಲ್ಲನೂ ನೆಲ ಒರೆಸ್ಕೊತೀನಿ. ಬಟ್ ನಾನು ಡೈಲಿ ನೆಲ ಒರೆಸೋಕ್ಕೆ ಹೋಗಲ್ಲ, ವಾರ ದಿವಸ ಮಾತ್ರ ನೆಲ ಒರೆಸ್ತೀನಿ. ಕೆಲಸ ಮಧ್ಯೆ ನನ್ನ ಮಗ ಎದ್ದೇಳ್ತಿರ್ತಾನೆ, ಅವನು ಮಲಗಿಸ್ತಾ ಇರಬೇಕು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 3 ಇಯರ್ಸ್ ಆಗಿತ್ತು, ಬಟ್ ಯಾವುದೇ ವೀಡಿಯೋಸ್ ಮಾಡ್ತಿರಲಿಲ್ಲ. ಈ ವರ್ಷ ಯಾಕೋ 25ರಲ್ಲಿ ಮಾಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾವಿರೋದು 2nd ಫ್ಲೋರಲ್ಲಿ, ಹಂಗಾಗಿ ನಾವು ಮನೆ ಮುಂದೆ ಜಾಸ್ತಿ ಜಾಗ ಇಲ್ಲ. ಹಾಗಾಗಿ ಚಿಕ್ಕದಾಗಿ ಸ್ವಲ್ಪ ಸಣ್ಣದಾಗಿ ರಂಗೋಲಿ ಬಿಟ್ಕೊತೀನಿ. ಪೂಜೆ ಮಾಡಲ್ಲ, ಬಟ್ ಕುಂಕುಮ ಮತ್ತು ಹೂವನ್ನ ಮಡಿಸಿರ್ತೀನಿ. ಲಾಸ್ಟಲ್ಲಿ ನಾನು ಸ್ನಾನ ಎಲ್ಲ ಮುಗಿಸಿ ಅಂಗಡಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಆಮೇಲೆ ಹೋಗ್ತೀನಿ. ಹಾಗೆ ನೆಕ್ಸ್ಟು ಅಡುಗೆ ಮನೆಗೆ ಹೋದಕ್ಕೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊತೀವಿ. ನಮ್ಮ ಮನೆಯವರು ಹಾಲು ತರೋಕ್ಕೆ ಅಂತ ಹೋಗ್ತಾರೆ. ಅವ್ರು ಬರೋತ್ತಿಗೆ ಬಿಸಿನೀರು ರೆಡಿಯಾಗಿರುತ್ತೆ. ಅವರೊಂದು ಲೋಟ, ನಾನೊಂದು ಲೋಟ, ಇಬ್ಬರು ಕುಡಿದ್ಬಿಟ್ಟು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಅವ್ರನ್ನ ಕೇಳ್ತೀನಿ, ಅವ್ರು ಯಾವ್ದಾದ್ರು ಇಷ್ಟ ಇದ್ದರೆ ಹೇಳ್ತಾರೆ, ಇಲ್ಲಾಂದರೆ ನಾನೇ ಯಾವ್ದಾದ್ರು ಒಂದು ತಿಂಡಿ ಮಾಡ್ತೀನಿ. ಇವತ್ತು ಪುದೀನ ಟೊಮೊಟೊ ಹಾಕಿ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫ್ರಿಜ್ಜಲ್ಲಿ ಎಲ್ಲ ತರಕಾರಿ, ಟೊಮೊಟೊ ಮತ್ತು ಪುದೀನ ಇತ್ತು, ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಹಾಲು ತರಕ್ಕೆ ಹೋಗಿರ್ತಾರೆ. ಅವರು ಈಗ ಬಂದರು ಹಾಲು ತೊಗೊಂಡು. ನಾನು ಅಷ್ಟರಲ್ಲಿ ಬಿಸಿನೀರು ಕಾಯ್ದಿತ್ತು, ಬಿಸಿನೀರು 2 ಲೋಟಕ್ಕೆ ಹಾಕಿ ಅವ್ರಿಗೊಂದು ಲೋಟ ಕೊಟ್ಟು ನಾನು ಒಂದು ಲೋಟ ಬಿಸಿನೀರು ಕುಡಿದು. ನಮ್ಮ ಮನೆಯವರು ಹಾಲು ತರಕ್ಕೆ ಹೋಗಿದ್ರಲ್ಲ, ಬಂದರು. ಈಗ ತಿಂಡಿ ಮಾಡೋಕ್ಕೆ ಅಕ್ಕಿ ತೊಳ್ಕೊಳ್ಳೋಣ ಅಂತ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ವಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಅಕ್ಕಿ ಸ್ವಲ್ಪ ನೆನ್ಕೊಂಡಿದ್ರೆ ಅನ್ನ ತುಂಬ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾನು 2 ಟೈಮ್ಸು ಚೆನ್ನಾಗಿ ಅಕ್ಕಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದಳು. ಅಮ್ಮ ಗುಡ್ ಮಾರ್ನಿಂಗ್ ಅಂತ ಬಂದಳು. ಹಾಗೆ ಸ್ವಲ್ಪ ಮಾತಾಡಿ ನಾನೊಂದು ಪಪ್ಪಿ ಕೊಟ್ಟೆ ಅವಳಿಗೆ. ಹೋದ್ಲು, ಸ್ಕೂಲಿಗೆ ರೆಡಿ ಆಗಬೇಕು, ಅವಳು ಹೋದ್ಲು. ಹಾಗೆ ನಾನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲು ಸ್ವಲ್ಪ ಬಿಸಿ ಆದಮೇಲೆ 1 ಚಕ್ಕೆ, 1 ಲವಂಗ, 2 ರಿಂದ 3 ಹೂವು ಹಾಕ್ಕೋಬೋದು. ನಾನು ಒಂದೊಂದೇ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕೆಂಪಗಾದಮೇಲೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಸಣ್ಣಗೆ ಬಾಡಿಸ್ಕೊತೀನಿ. ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಕಾಯಿ, ಮೆಣಸು, ಚಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿ ಥರ ರುಬ್ಕೋಬೇಕು. ರುಬ್ಬಿರುವ ಖಾರವನ್ನು ಸೈಡಿಗೆ ಎತ್ತಿಟ್ಕೊಂಡು ಅಷ್ಟರಲ್ಲಿ ಹಾಕಿರೋದು ಈರುಳ್ಳಿ ಚೆನ್ನಾಗಿ ಬಾಡಿತ್ತು. ಅದಕ್ಕೆ ಸ್ವಲ್ಪ ಬಟಾಣಿ ನೆನೆಸಿದ್ದೆ ನೈಟೇ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಬಟಾಣಿ ಸ್ವಲ್ಪ ಬೇಯಬೇಕು. ಬೆಂದಾದಮೇಲೆ ಅದಕ್ಕೆ ಪುದೀನ ಸೊಪ್ಪು ಹಾಕ್ಕೊಂಡು ಕೈ ಆಡ್ಕೋಬೇಕು. ಪುದೀನ ಸೊಪ್ಪು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ. ಹಾಗಾಗಿ ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಬಾಡಾದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಅಷ್ಟೇ ಚೆನ್ನಾಗಿ ನೀರು ಬಿಟ್ಕೋಬೇಕು. ಅಂದರೆ ಅದು ಚೆನ್ನಾಗಿ ಬೇಯಬೇಕು, ಅದು ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬಾಡಿಸ್ಕೊಂಡು ರುಬ್ಬಿಟ್ಟಿಟ್ಕೊಂಡಿರ್ತೀವಲ್ಲ ಆ ಖಾರವನ್ನು ಹಾಕ್ಕೊಂಡು ಅದು ಖಾರದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ಗಂಟ ಚೆನ್ನಾಗಿ ಬೇಯಿಸ್ಕೋಬೇಕು.
ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಿಕ್ಸಿ ಎಲ್ಲ ತೊಳೆದಿರೋ ಅಂಥ ನೀರು ಹಾಕ್ಕೊಂಡು ಮತ್ತು ಅಕ್ಕಿ ಎಷ್ಟು ಲೋಟ ತೊಗೊಂಡಿರ್ತಾರೋ ಡಬ್ಬಲ್ ನೀರು ಹಾಕ್ಕೊಂಡು ಮಳ್ಳಿಸ್ಕೋಬೇಕು ನೀರನ್ನ. ನಾವು ಅದು ಮಳ್ಳಿ ಅಂತ ಒಂದು ತಟ್ಟೆ ಮುಚ್ಚಿರ್ತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತೀನಿ. ಯಾಕಂದರೆ ಮಕ್ಕಳು ಇರೋದ್ರಿಂದ ಅನ್ನ ಸ್ವಲ್ಪ ಮೆತ್ತಗಿರಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊತೀನಿ. ನೀರು ಚೆನ್ನಾಗಿ ಕುದ್ದಾದಮೇಲೆ ತೊಳೆದಿಟ್ಟಿರ್ತೀನಲ್ಲ ಆ ಅಕ್ಕಿ ಹಾಕ್ಕೊಂಡು ಮತ್ತೆ ಅದು ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಕೈ ಆಡಿಸ್ಕೊಂಡು ಈ ಥರ ಮಳ್ಳಾದಮೇಲೆ ಅಕ್ಕಿ ಹಾಕ್ಕೊಂಡು ಕೈ ಆಡಿಸ್ಬೇಕು. ತಲೆ ಹಿಡಿದಂಗೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಹಂಗಾಗಿ ನಾನು ತಿಂಗಳಲ್ಲಿ 3 ಸತಿ ಮಾಡ್ತಾಯಿರ್ತೀನಿ. ಈ ಥರ ಮಳ್ಳಾದಮೇಲೆ ಇದು ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು. ಹಾಗೆ ನನಗೆ ಸ್ವಲ್ಪ ಕಾಫಿ ಕುಡಿಯೋ ಅಭ್ಯಾಸ ಇದೆ, ಹಂಗಾಗಿ ಕಾಫಿ ಮಾಡಿಕೊಂಡು ಕುಡಿದೆ. ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಕಾಫಿ ಬೇಕು ಅನಿಸುತ್ತೆ, ಹಾಗಾಗಿ ಡೈಲಿ ಒಂದೊತ್ತು ಕಾಫಿ ಕುಡಿತೀನಿ. ಯಾರೆಲ್ಲ ಕಾಫಿ ಇಷ್ಟಪಡ್ತೀರ ಲೈಕ್ ಮಾಡಿ. ಹಾಗೆ ನನ್ನ ಮಗ ಇನ್ನೂ ಮಲಗಿದ್ದ, ಹಾಗೆ ನೋಡ್ಬಿಟ್ಟು ಅಷ್ಟರಲ್ಲಿ ಸಾಂಬಾರು ಮಾಡೋಣ ಅಂತ ಹುಳ್ಳಿಕಾಳು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ, ಹಾಗೆ ಸಾಂಬಾರು ಪುಡಿ, 1 ಹಿಡಿಯುವಷ್ಟು ಕಡಲೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿ. ನಾನು ಬೆಳ್ಳುಳ್ಳಿ ಹಾಕ್ಕೊತೀನಿ, ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೆತ್ತಿಟ್ಕೊಂಡಿನಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಇಟ್ಟಿರುವಂತಹ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಅದು ಆದಮೇಲೆ ಹುಳ್ಳಿಕಾಳಿಗೆ ಸ್ವಲ್ಪ ವಾಸನೆ ಇರ್ತಿತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹುಳ್ಳಿಕಾಳು 2-3 ಮಿನಿಟ್ಸು ಹುರ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅದನ್ನು ಫ್ರೈ ಮಾಡಿಕೊಂಡು ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಹಾಕ್ಕೊಂಡು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನೂ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಯಿಸಿದಾಗ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರ ಹಾಕ್ಕೋಬೇಕು. ಖಾರ ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೋಬೇಕು ಅಷ್ಟೇ. ಅದನ್ನು ಜಾಸ್ತಿ ಏನು ಬೇಯಿಸ್ಬೇಕು ಅಂತ ಏನಿಲ್ಲ. ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಅಂದರೆ ಜಾಸ್ತಿ ತೆಳು ಮಾಡ್ಕೋಬಾರ್ದು, ಟೇಸ್ಟ್ ಇರೋಲ್ಲ. ಮೀಡಿಯಮಾಗಿ ನೀರು ಹಾಕ್ಕೊಂಡು ಕೈ ಆಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಲ್ಲ ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಕೂಗಿಸಿದ್ರೆ ಹುಳ್ಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ಬಟ್ ಇದು ಸಿಂಪಲ್ಲು, ಈಸಿ, ಯಾರು ಬೇಕಾದರೂ ಮಾಡ್ಬೋದು. ಇದು ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಹಾಗಾಗಿ ನಾನು ಅಂದರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಬಟ್ ಹುಳ್ಳಿಕಾಳು ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ತಿಂಗಳಿಗೆ 1 ಸತಿ 2 ಸತಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಅಷ್ಟೆಲ್ಲ ನನ್ನ ಮಗ ಇದ್ದ, ನಾನು ಆಚೆ ಎತ್ಕೊಂಡು ಬಂದು ಹಿಂದೆ ಮುತ್ಕೊತಾ ಇದ್ದೆ. ಮಗ ಡೈಲಿ 9:30-10 ಗಂಟೆಗೆ ಎದ್ದೇಳ್ತಾನೆ. ಹಾಗೆ ನಾನು ಅಲ್ಲಿ ಹಾಸಿಗೆ ಮೇಲೆ ಹೆಡ್ಫೋನ್ ಇಟ್ಟಿದ್ದೆ, ಅದನ್ನು ತೊಗೊಂಡು ಆಟ ಆಡ್ತಿದ್ದಾನೆ. ಅದನ್ನೆಲ್ಲರೂ ಎಸ್ಬಿಡ್ತಾನೆ ಮೂಲೆಗೆ ಅಂತ ಭಯ ಆಗಿ ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅವನು ಆಟ ಸಾಮಾನು ಮಾಡ್ಕೊಬಿಟ್ಟಿದ್ದಾನೆ. ಅದು ನಾನು ಈಗ ಹೊಸ್ದಾಗಿ ತೊಗೊಂಡಿರೋದು, ಅದಕ್ಕೆ ಅದೇನು ಅಂತ ಕೇಳ್ತಿದ್ದೆ. ಅವನು ನನ್ನ ಕಡೆ ನೋಡ್ತಾನೇ ಇರಲಿಲ್ಲ, ಆಚೆ ನೋಡ್ತಾ ಇದ್ದ. ಹಾಗೆ ಇಟ್ಕೊಂಡು ಆಟ ಆಡ್ತಿದ್ದ. ಆಮೇಲೆ ಅದನ್ನು ಇಸ್ಕೊಂಡೆ. ಇದು ತುಂಬ ಚೆನ್ನಾಗಿದೆ ಹೆಡ್ಫೋನ್. ಹಾಗಾಗಿ ಹೊಸ್ದಾಗಿ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು, ಹಾಗಾಗಿ ಇಸ್ಕೊಂಡು ಎತ್ತಿಟ್ಟೆ. ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆ ಮಾಡೋಣ ಅಂತ ಕೂತ್ಕೊಂಡು ನಾವು ಅಂಗಡಿಗೆ ಹೋಗಬೇಕು. ಹಂಗಾಗಿ 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬೇಕು. ಹಾಗಾಗಿ ನನ್ನ ಮಗನಿಗೂ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅಂಗಡಿಗೆ ಹೋಗ್ತೀವಿ. ಟಿಫನ್ ಎಲ್ಲ ಮಾಡ್ಕೊಂಡು ಅಂಗಡಿಗೆ ಹೋಗ್ತೀವಿ. ನಾನು ಸಾಯಿಬಾಬಾನ ತುಂಬ ನಂಬ್ತೀನಿ. ಯಾಕಂದರೆ ನಾನು ಸಾಯಿಬಾಬಾನ ನಂಬಿ ಏನೇ ಕೆಲಸ ಮಾಡಿದ್ರೂ ಒಳ್ಳೆಯದಾಗಿದೆ. ಪೂಜೆ ಎಲ್ಲ ಮಾಡಿ ನಾನು ನನ್ನ ಮಗನಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿರುತ್ತೆ, ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿಬಿಟ್ಟು ನನ್ನ ಮಗನ ಕರ್ಕೊಂಡು
ಶಾಪ್ಗೆ ಹೋಗ್ತೀನಿ. ಇಲ್ಲಿ ನಮ್ಮ ಮನೆಯಿಂದ ನಮ್ಮ ಶಾಪು ಒಂದು 10 ಮಿನಿಟ್ಸ್ ಆಗುತ್ತೆ. ನಾನು ನನ್ನ ಮಗ ನಡ್ಕೊಂಡು ಹೋಗ್ತೀನಿ. ನನ್ನ ಮಗ ದೇವ್ರ ಕೈ ಮುಗಿದ ತುಂಬ ಭಕ್ತಿ ಇದೆ. ಡೈಲಿ ಕೈ ಮುಗಿತೀನಿ ಹೋಗಿ. ನಮ್ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡ್ತೀವಿ. ಮನೆ ಸ್ವಲ್ಪ ಚಿಕ್ಕದಾಗಿ, ದೇವ್ರ ಮನೆಯೂ ಸ್ವಲ್ಪ ಚಿಕ್ಕದಾಗಿದೆ. ಹಾಗೆ ನಾನು ನನ್ನ ಮಗ ರೆಡಿಯಾಗಿ ಶಾಪ್ಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ, ಹಂಗಾಗಿ ಏನಾದ್ರು ತಪ್ಪಿದರೆ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.